ಜೀವನದಲ್ಲಿ ಯಾರಿಗಾದ್ರೂ ಕಷ್ಟ ಬಂತು ಅಂದಾಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಓದಿ ತಿಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳಿಗಿಂತ ಹೆಚ್ಚು ಕಷ್ಟ ಬಹುಶಃ ಯಾರಿಗೂ ಬಂದಿರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಮನೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವ್ರ ಮನೆಯಲ್ಲಿ ಒಂದೇ ಒಂದು ಲೋಟ ಇತ್ತಂತೆ, ಒಂದೇ ಒಂದು ಜೊತೆ ಬಟ್ಟೆ ಇತ್ತಂತೆ. ಆದರೆ ಆ ಲೋಟಕ್ಕೆ ತಳಾನೇ ಇರಲಿಲ್ವಂತೆ. ತಳಾನೇ ಇಲ್ಲ ಅಂದಮೇಲೆ ಆ ಲೋಟ ಹೇಗೆ ಉಪಯೋಗ ಮಾಡ್ತೀರಾ? ಆ ಲೋಟದ ಕೆಳಗೆ ಕೈ ಹಿಡ್ಕೊಂಡು ಆ ನೀರನ್ನು ತುಂಬಿಕೊಂಡು ಕುಡಿತಿದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಇಷ್ಟು ಕಷ್ಟ, ಇಷ್ಟು ಬಡತನ. ಅವ್ರ ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಹಾಕೋಷ್ಟು ಕೂಡ ಅವ್ರ ಹತ್ರ ದುಡ್ಡಿರಲಿಲ್ವಂತೆ. ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಿದ್ರಂತೆ, ರಾತ್ರಿ ಹೊತ್ತು ಆ ದೀಪ ಇನ್ನೇನು ಆರ್ತಿದೆ ಅಂದಾಗ ಒಂದಷ್ಟು ಒಣಗಿರೋ ಎಲೆಗಳನ್ನ ತಂದು ಇಟ್ಕೋತಿದ್ರಂತೆ. ಅದರಿಂದ ಒಂದು ಎಲೆನ ಹಚ್ಕೊಳ್ಳೋದು, ಒಂದಷ್ಟು ಶ್ಲೋಕಗಳನ್ನ ಓದ್ಕೊಳ್ಳೋದು. ಅದಾದಮೇಲೆ ಆ ಎಲೆ ಇನ್ನೇನು ಸುಟ್ಟೋಯ್ತು ಅಂದಾಗ ಇನ್ನೊಂದು ಒಣಗಿರೋ ಎಲೆ ಎತ್ಕೊಳ್ಳೋದು, ಅದಕ್ಕೆ ಬೆಂಕಿ ಹಚ್ಕೊಂಡು ಆ ದೀಪದಲ್ಲಿ ಒಂದಷ್ಟೊತ್ತು ಓದೋದು. ಹೀಗೆ ಮಾಡ್ತಾ ಮಾಡ್ತಾ ರಾತ್ರಿ ಇಡೀ ಓದ್ತಿದ್ರಂತೆ. ಅಷ್ಟೆಲ್ಲ ಕಷ್ಟ ಬಂದಾಗ ರಾಘವೇಂದ್ರ ಸ್ವಾಮಿಗಳು ನನಗ್ಯಾಕೆ ಇಷ್ಟು ಕಷ್ಟ ಬರ್ತಿದೆ ಅಂತ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ವಂತೆ. ಎಲ್ಲವನ್ನೂ ಕೂಡ ನಗ್ತಾ ನಗ್ತಾ ಎದುರಿಸ್ತಾರೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಬೇಡಿದ್ದನ್ನು ಕೊಡುವಂಥ ಕಲ್ಪವೃಕ್ಷ ಆಗಿದ್ದಾರೆ, ಕಾಮಧೇನು ಆಗಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ಯಾವಾಗ ಕಷ್ಟಗಳನ್ನು ಸಮಾನ ಮನಸ್ವಾಗಿ ಎದುರಿಸ್ತೀವಲ್ಲ, ಆಗ ನಾವು ಗಟ್ಟಿಯಾಗ್ತೀವಿ. ರಾಯರಿದ್ದಾರೆ.